ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಉಳಿದವರೆಲ್ಲರಿಗಿಂತ ಮುಂಚಿತವಾಗಿ ತನ್ನ ಪ್ರಣಾಳಿಕೆ ನ್ಯಾಯಪತ್ರವನ್ನು ಘೋಷಣೆ ಮಾಡ್ತು, ಅದನ್ನು ಲೋಕಾರ್ಪಣೆ ಮಾಡ್ತು. ಅದ್ರ ಹೆಸರೇ ಪಂಚ ನ್ಯಾಯ್ 25 ಗ್ಯಾರಂಟಿ. 5 ನ್ಯಾಯ ಸೂತ್ರಗಳು, 25 ಗ್ಯಾರಂಟಿಗಳು. ಅಂದರೆ ಕರ್ನಾಟಕ ತೆಲಂಗಾಣದಲ್ಲಿ ಯಶಸ್ವಿಯಾಗಿ ಪ್ರಯೋಗ ಮಾಡಿದ ಗ್ಯಾರಂಟಿಗಳ ರಾಷ್ಟ್ರೀಕರಣ ಮಾಡಿಬಿಡ್ತು. ಅದಷ್ಟೇ ಅಲ್ಲ, ಇಲ್ಲಿ ಬರೀ ತಿಂಗಳಿಗೆ 2,000 ಹಾಕ್ತೀವಿ, ಇಲ್ಲ ಇನ್ಮೇಲೆ 1 ಲಕ್ಷ ಕೊಡ್ತೀವಿ ಒಂದೊಂದು ಬಡ ಕುಟುಂಬದ ಹೆಣ್ಮಗಳಿಗೆ ಅಂತ ಹೇಳಿದರು. ಪದವೀಧರರು ಡಿಪ್ಲೊಮಾದಾರರು ಕೂಡ 1 ಲಕ್ಷ ಕೊಟ್ಟು ಅವ್ರಿಗೆ ಅಪ್ರೆಂಟಿಸ್ ತರಬೇತಿ ಕೊಡ್ತೀವಿ ಅಂತ ಬೇರೆ ಹೇಳಿಬಿಟ್ರು. ಆವತ್ತೇ ನನಗೆ ಆಶ್ಚರ್ಯವಾಗಿತ್ತು, ಯಾಕೋ ಇದು ಗೆಲ್ಲೋ ಪಕ್ಷದ ಪ್ರಣಾಳಿಕೆ ಥರ ಇಲ್ಲ, ಗೆಲ್ಲೋ ಭರವಸೆಯನ್ನು ಕಳ್ಕೊಂಡಿರೋ ಪಕ್ಷದ ಪ್ರಣಾಳಿಕೆ ಅಂತ ಅನಿಸ್ಬಿಡ್ತು. ದೇಶದಲ್ಲಿ ಒಂದು 25 ಕೋಟಿ BPL ಪರಿವಾರಗಳಿದ್ದರೆ 25 ಲಕ್ಷ ಕೋಟಿ ಒಂದು ಬಾಬತ್ಗೆ, ಒಂದು 10 ಕೋಟಿ ಜನ ಪದವೀಧರರು ಮತ್ತು ಈ ಡಿಪ್ಲೊಮಾದಾರರು ಇದ್ಬಿಟ್ರೆ ಅದಕ್ಕೊಂದು 10 ಲಕ್ಷ ಕೋಟಿ. ಈ ಇವತ್ತಿನ ಬಜೆಟ್ ಗಾತ್ರವೇ 47 ಲಕ್ಷ ಕೋಟಿ ಇರುವ ಇವರು 35 ಲಕ್ಷ ಕೋಟಿ ಇವೆರಡೂ ಬಾಬತ್ತಿಗೆ ಕೊಟ್ಬಿಟ್ರೆ ಸರ್ಕಾರ ಯಾಕಿರಬೇಕು? ಬಹುಶಃ ಅವ್ರ ಉದ್ದೇಶ ಹೆಂಗಿರಬೇಕು, ಸರ್ಕಾರಿ ಯಾವ ಇಲಾಖೆಗಳು ನಿರ್ವಹಿಸೋದು ಬೇಕಾಗಿಲ್ಲ, ಜಿಲ್ಲಾ ಮಟ್ಟದಲ್ಲಿ ಒಂದು ನೋಟ್ ಪ್ರಿಂಟಿಂಗ್ ಪ್ರೆಸ್ ತಂದಿಟ್ಬಿಟ್ರೆ ಸಾಕು, ಹಂಚ್ತಾ ಹೋಗೋದು ಎಷ್ಟು ಬೇಕೋ ಅಷ್ಟು. ನಾವಿಲ್ಲಿ ಈ ಪ್ರಣಾಳಿಕೆಗಳನ್ನು ನೋಡ್ತಿರುವಾಗ, ಎರಡೂ ಪಕ್ಷಗಳ, ಎರಡೂ ಮೈತ್ರಿಕೂಟಗಳ ಪ್ರಣಾಳಿಕೆಗಳು ನೋಡ್ತಿರುವಾಗ ಆಶ್ವಾಸನೆ ಮತ್ತು ಆಮಿಷ ಇವುಗಳ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ಕೋಬೇಕು. ಎಲ್ಲಿ ಒಂದು ಸುಸ್ಥಿರ ಆರ್ಥಿಕ ವ್ಯವಸ್ಥೆಯಲ್ಲಿ ಬಡವರಿಗೆ, ಜನಸಾಮಾನ್ಯರಿಗೆ ನೆಮ್ಮದಿಯ ಬದುಕಿನ ಭರವಸೆ ಕೊಡೋ ಥರ ಇರುತ್ತೋ ಅದು ಆಶ್ವಾಸನೆ. ಅದ್ರ ಬದಲು ಬಡವರ ಅಸಹಾಯಕತೆಯನ್ನು ದುರ್ಬಳಕೆ ಮಾಡ್ಕೊಂಡ್ಬಿಟ್ಟು 1 ಲಕ್ಷ ಕೊಡ್ತೀವಿ, 1.5 ಲಕ್ಷ ಕೊಡ್ತೀವಿ ಅಂತ ಈ ಥರ ಆಸೆ ಹುಟ್ಟಿಸೋದಿದೆಯಲ್ಲ, ಅದು ಆಮಿಷ. ಈ ಆಮಿಷವನ್ನು ಆಧರಿಸಿದ ಪ್ರಣಾಳಿಕೆ ಕೊಟ್ಟಾಗ ನಂಗೆ ಆಶ್ಚರ್ಯ ಹೋಗ್ಬಿಡ್ತು. ಯಾಕೆ 33 ವರ್ಷಗಳಿಂದ ತಂದೆ ನೇತೃತ್ವದ ಸರ್ಕಾರ ತಂದ, ಅವ್ರು ಹೇಳಿದ್ರಲ್ಲ ಆರ್ಥಿಕ ಉದಾರೀಕರಣದ ನೀತಿಯನ್ನು ಮರ್ತು ಬಿಡ್ತಾ. ಇವತ್ತು ರಾಹುಲ್ ಗಾಂಧಿ ಅವರು ದೇಶದವರೆಗೂ ಸ್ಪಷ್ಟವಾಗಿ ಹೇಳಬೇಕಾಗಿರೋದು, ಮನಮೋಹನ್ ಸಿಂಗ್ ಆರ್ಥಿಕ ನೀತಿಯನ್ನು ನಾವು ತಿರಸ್ಕರಿಸಿದ್ದೇವೆ, ವಿತ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಪೂರ್ವಾನ್ವಯ ಆಗೋಗಿ ನಾವು ತಿರಸ್ಕರಿಸ್ಬಿಟ್ಟಿದ್ದೇವೆ. ಮತ್ತು ನಾವು ವಾಪಸ್ 1971 ಗರಿಬಾಟಾವ್ ಆರ್ಥಿಕ ನೀತಿಯನ್ನು ವಾಪಸ್ ತರ್ತಿದ್ದೇವೆ ಅಂತ. ನನಗೆ ಆಶ್ಚರ್ಯ ಆಗಿದ್ದು, 30 ವರ್ಷಗಳ ಕಾಲ ಚಾಲ್ತಿಯಲ್ಲಿದ್ದ ಜವಾಹರ್ಲಾಲ್ ನೆಹರು ಅವರ ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲೂ ಕೂಡ ಈ ರೀತಿ ಬೇಕಾಬಿಟ್ಟಿಯಾಗಿ ಹಣ ಹಂಚಿಕೆ ಒಂದು ಯಾವುದೇ ವ್ಯವಸ್ಥೆ ಇರಲಿಲ್ಲ. ಕಳೆದ 33 ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಮನಮೋಹನ್ ಸಿಂಗ್ ಅವರ ಮುಕ್ತ ಮಾರುಕಟ್ಟೆ ಆರ್ಥಿಕ ವ್ಯವಸ್ಥೆಯಲ್ಲೂ ಕೂಡ ಈ ಥರದಕ್ಕೆ ಅವಕಾಶ ಇರಲಿಲ್ಲ. ಯಾವುದನ್ನು ಬಡವರಲ್ಲಿ ಆಸೆ ಹೆಚ್ಚಿಸ್ತಾ ಆಮಿಷಗಳನ್ನು ತೋರಿಸ್ತಾ ಸರ್ಕಾರಿ ಖಜಾನೆಯನ್ನು ಖಾಲಿ ಮಾಡೋ ಆ ಥರದ ಚಿಂತನೆಯೇ ಇರಲಿಲ್ಲ. ಇದು ಈಗ ಸರ್ಕಾರಿ ಖಜಾನೆ ಪ್ರಶ್ನೆ ಅಲ್ಲ, ಈಗ ಬಿರೋದು ವೈಯಕ್ತಿಕ ಖಜಾನೆಗಳ ಪ್ರಶ್ನೆ. ಖಂಡಿತವಾಗಿ ಒಂದು ಕೆಳ ಮಧ್ಯಮ ವರ್ಗದಲ್ಲಿ ಹುಟ್ಟಿದಂತಹ ನಾನು, ನಮ್ಮಂಥವ್ರ ಕಾಳಜಿ ಏನಂತ ಅಲ್ಲ, ನಾನು ಏನೋ ಕಷ್ಟಪಟ್ಟಿದ್ರಿ, ಹನಿ ಬೆವರು ಸುರಿಸಿ ಏನೋ ಮಾಡ್ಕೊಂಡಿದ್ದೀವಿ ಜೀವನದಲ್ಲಿ. ನೀವು ನನಗಿಂತ ಸುಮಾರು ಒಂದು 30 ವರ್ಷ ಚಿಕ್ಕವರು ಇರ್ಬೋದು. ನಮಗೆಲ್ಲ ನಾವು ಬೆಳೆದು ಬಂದಿರೋ ಸಂಸ್ಕಾರ ಯಾವುದು ಅಂತಂದರೆ ದುಡಿಮೆ, ಉತ್ಪಾದನೆ ಮತ್ತು ಸಂಪಾದನೆ ಅವುಗಳ ನಡುವಿನ ಅವಿನಾಭಾವ ಸಂಬಂಧ ಏನಿದೆ ಅದನ್ನು ಕಳಚಾಕ್ಕೊಡ್ದು. ನೀವೇನು ಕೆಲಸ ಮಾಡಿದ್ರೆ ನಿಮ್ಮ ಅಕೌಂಟಿಗೆ 1 ಲಕ್ಷ ಹಾಕ್ತೀವನ್ನೋ ಒಂದು ಆಮಿಷವನ್ನು ನಾವು ಬೆಳೆಸ್ತಾ ಜನರಲ್ಲಿ ಆ ಥರದ ಭಾವನೆ ಬಿತ್ತಾ ಹೋದರೆ ಕಾಯಕ ಸಂಸ್ಕೃತಿ ನಾಶವಾಗಿ ಹೋಗ್ಬಿಡುತ್ತೆ, ಆರ್ಥಿಕ ವ್ಯವಸ್ಥೆ ದಿವಾಳಿಯಾಗಿ ಹೋಗ್ಬಿಡುತ್ತೆ. ಇದ್ರ ಜೊತೆಗೆ ಇನ್ನೊಂದು ತಳಕ್ಕೆ ಹಾಕ್ಕೊಂಡಿದೆ, ಪದೇ ಆ ಮುಸ್ಲಿಮರ ಉದ್ದೀಪನಗೊಳಿಸುವಂಥ ಮಾತುಗಳು ಪ್ರಣಾಳಿಕೆಯಲ್ಲೂ ಇದೆ. ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯ ಗೌರ್ಮೆಂಟ್ ಅದೇ ಮಾಡಿತ್ತು. ಮುಸ್ಲಿಂ ಯುವಕರಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡಲಿಕ್ಕೆ ನಾವು 30 ಲಕ್ಷ ರೂಪಾಯಿ ಸಾಲ ಅಲ್ಲ ಸಬ್ಸಿಡಿ ಥರ ಕೊಟ್ಬಿಡ್ತೇವೆ ಅಂತಂದ್ರು. 30 ಲಕ್ಷ ನಾನ್ ರಿಫಂಡಬಲ್ ಅಸಿಸ್ಟೆನ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ರು. ಅವಾಗ ಇತರೆ ವರ್ಗಗಳಿಗೆ ಏನು ಅನಿಸ್ತಿರ್ಬೋದು, ಇತರೆ ವರ್ಗದ ಬಡ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ವಿದೇಶಿ ವ್ಯಾಸಂಗದ ಕನಸು ಕಾಣ್ತಿರೋರಿಗೆ ಏನು ಅನಿಸ್ತಿರ್ಬೋದು. ಇದು ತಾರತಮ್ಯ ಪೂರಿತವಾದದ್ದಲ್ವಾ?